ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೇನು ಜುಲೈ 25ರಿಂದ ನಮಗೆ ಶ್ರಾವಣ ಮಾಸ ಶುರುವಾಗುತ್ತೆ. ಶ್ರಾವಣ ಮಾಸದಲ್ಲಿ ನಮಗೆ ಒಂದೊಂದಾಗಿ ಹಬ್ಬಗಳು ಶುರುವಾಗುತ್ತೆ. ನಮಗೆ ಬರುವಂಥ ಮೊದಲನೇ ಹಬ್ಬ ವರಮಹಾಲಕ್ಷ್ಮಿ. ಈ ವರ್ಷ ನಮಗೆ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಒಂದು ಅನುಮಾನಗಳು, ಒಂದು ಡೌಟ್ಸು ತುಂಬ ಜನಕ್ಕೆ ಇರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾನೆ ಇರ್ತೀರ. ಆ ಒಂದು ಅನುಮಾನಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಬೇರೆ ಏನೇ ಸಂದೇಹಗಳಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬವನ್ನು ಯಾರು ಆಚರಣೆ ಮಾಡಬೇಕು, ನಮಗೆ ಪದ್ಧತಿ ಇಲ್ಲ, ಇದನ್ನು ಆಚರಣೆ ಮಾಡಬೇಕಾ ಬೇಡವಾ ಅಂತ ಕೇಳ್ತಾ ಇರ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಅಥವಾ ವರಮಹಾಲಕ್ಷ್ಮಿ ಪೂಜೆ ಅನ್ನೋದು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು. ಪದ್ಧತಿ ಇದೆ ಇಲ್ಲ ಅನ್ನೋ ಲೆಕ್ಕ ಬರೋದಿಲ್ಲ. ಪದ್ಧತಿ ಇಲ್ಲ ಅಂತ ಅನ್ನೋರು ಕಳಶ ಸ್ಥಾಪನೆ ಮಾಡದೆ ಬರೀ ಲಕ್ಷ್ಮೀ ಪೂಜೆಯನ್ನು ಫೋಟೋ ವಿಗ್ರಹ ಇಟ್ಟು ಮಾಡ್ಬೋದು. ಪದ್ಧತಿ ಇದೆ ಅಂತ ಅನ್ನೋರು ಲಕ್ಷ್ಮಿಯ ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮಿ ಕಳಶಕ್ಕೆ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಸಲ್ಲಿಸ್ಬೋದು. ಈ ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿಯೊಬ್ಬ ಮಹಿಳೆ, ಸುಮಂಗಲಿ, ಕನ್ಯೆಯರು, ಗಂಡಸರು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು. ಇನ್ನು ಗರ್ಭಿಣಿ ಸ್ತ್ರೀಯರು ಸಹ ಆಚರಣೆ ಮಾಡ್ಬೋದು, ವಿಧವೆಯರು ಸಹ ಆಚರಣೆ ಮಾಡ್ಬೋದು. ಗರ್ಭಿಣಿ ಸ್ತ್ರೀಯರು 5 ತಿಂಗಳವರೆಗೂ ಈ ಒಂದು ವ್ರತವನ್ನು ಆಚರಣೆ ಮಾಡ್ಬೋದು. 7 ತಿಂಗಳ ನಂತರ ಈ ಒಂದು ವ್ರತ ಆಚರಣೆ ಮಾಡೋದು ಬೇಡ ಅಂತಲೇ ಹಿರಿಯರು ಹೇಳ್ತಾರೆ. ಈ ಒಂದು ವ್ರತಕ್ಕೆ ತುಂಬಾ ಕೆಲಸಗಳು ಜಾಸ್ತಿ, ಶ್ರಮ ಪಡಬೇಕಾಗತ್ತೆ. ಆದ್ದರಿಂದ 7 ತಿಂಗಳ ನಂತರ ಯಾವುದೇ ಶ್ರಮ ತಗೊಳ್ಳೋ ಅಗತ್ಯ ಇಲ್ಲ. ಬೇರೆಯವರು ಮನೆಯಲ್ಲಿ ವ್ರತ ಮಾಡ್ತಾ ಇದ್ದರೆ ಅವ್ರಿಗೆ ಸಹಾಯವನ್ನು ಮಾಡ್ಬೋದು. ಪೂಜೆಗೆ ಖಂಡಿತವಾಗ್ಲೂ ಕುಳಿತುಕೋಬೋದು. ಇನ್ನು ಮನೆಯ ಸುಮಂಗಲಿಯರು ತಪ್ಪದೇ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು. ಈ ಒಂದು ವ್ರತ ಆಚರಣೆ ಮಾಡೋದ್ರಿಂದ ಮನೆಯ ಯಜಮಾನರ ಆಯುಸ್ಸು, ಆರೋಗ್ಯ ವೃದ್ಧಿಯಾಗುತ್ತೆ. ಇನ್ನು ಮನೆಯಲ್ಲಿ ವರ್ಷವಿಡೀ ನಮಗೆ ಸುಖ, ಸಂತೋಷ, ಧನ, ಧಾನ್ಯ, ಕನಕದ ವೃದ್ಧಿನೂ ಸಹ ಆಗುತ್ತೆ. ಮಕ್ಕಳಿಗೆ ಒಳ್ಳೆ ಆರೋಗ್ಯ ಸಿಗುತ್ತೆ. ವ್ರತ ಆಚರಣೆ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ಸ್ ಎಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇನ್ನು ಗಂಡಸರು ಈ ಪೂಜೆಯನ್ನು, ವ್ರತವನ್ನು ಮಾಡೋದ್ರಿಂದ ಅವರ ಒಂದು ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು. ಅಥವಾ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ, ತಡೆಗಳಾಗ್ತಾ ಇದೆ ಅಂತ ಹೇಳಿದ್ರೆ ಈ ವ್ರತವನ್ನು ಖಂಡಿತವಾಗ್ಲೂ ಅವರು ಆಚರಣೆ ಮಾಡ್ಬೋದು. ಇನ್ನು ಕನ್ಯೆಯರು ಈ ವ್ರತವನ್ನು ಮಾಡೋದ್ರಿಂದ ಬಹುಬೇಗನೆ ಒಳ್ಳೆಯ ವರನ ಒಂದು ಪ್ರಾಪ್ತಿನೂ ಸಹ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ವರಮಹಾಲಕ್ಷ್ಮಿ ಕಳಶ ಸ್ಥಾಪನೆಗೆ ಪೂಜೆ ಮಾಡೋದಕ್ಕೆ ಸೂಕ್ತವಾದ, ಶ್ರೇಷ್ಠವಾದ ಸಮಯ ಯಾವುದು ಅಂತ ಕೇಳ್ತಾನೆ ಇರ್ತಾರೆ. ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ತುಂಬಾ ಶ್ರೇಷ್ಠವಾದ ಮುಹೂರ್ತ ಅಂತ ಹೇಳ್ಬೋದು. ಆ ಸಮಯದಲ್ಲಿ ನೀವು ಸರಳವಾಗಿ ಕಳಶ ಸ್ಥಾಪನೆ ಮಾಡಿ ಒಂದು ಆರತಿಯನ್ನು ತಾಯಿಗೆ ಮಾಡಿದ್ರೆ ತುಂಬಾ ವಿಶೇಷ ಫಲಗಳನ್ನು ಪಡ್ಕೋತೀರ. ಆರತಿಯನ್ನು ಮಾಡಿ ಆದಮೇಲೆ ನಂತರ ನೀವು ಒಂದು ನೈವೇದ್ಯವನ್ನು ಮಾಡಿಟ್ಟು ವ್ರತದ ಕತೆ, ಮಂತ್ರಗಳು, ನಂತರ ನೀವು ಒಂದು ಕುಂಕುಮಾರ್ಚನೆಯನ್ನು ಮಾಡ್ಬೋದು. ಕಳಶ ಸ್ಥಾಪನೆಯನ್ನು ಆ ಒಂದು ಸಮಯದಲ್ಲಿ ಮಾಡಿಕೊಂಡು ಆರತಿಯನ್ನು ಮಾಡಿಬಿಟ್ರೆ ಸಾಕು. ಆದಷ್ಟು ಬೆಳಗ್ಗೆ 8 ಗಂಟೆ ಒಳಗಡೆ ವ್ರತ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. 10 ಗಂಟೆ ನಂತರ ಮಾಡಿದ್ರೆ ಅಷ್ಟು ಸೂಕ್ತ ಫಲಗಳು ಸಿಗೋದಿಲ್ಲ. ಜೊತೆಗೆ ಆದಷ್ಟು ಬೆಳಿಗ್ಗೆನೇ ಈ ಒಂದು ವ್ರತ ಪೂಜೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸಂಜೆಗಿಂತ ಬೆಳಿಗ್ಗೆ ಮಾಡಿದ್ರೆ ಉತ್ತಮ. ಇನ್ನು ಕಳಶವನ್ನು ದೇವ್ರ ಮನೆಯಲ್ಲಿ ಇರಬೇಕಾ ಅಥವಾ ಹಾಲ್ನಲ್ಲಿ ಇರಿಸ್ಬೇಕಾ ಅಂತ ಕೇಳ್ತಾರೆ. ದೇವ್ರ ಮನೆಯಲ್ಲಿ ನಿಮಗೆ ಸಫಿಷಿಯೆಂಟ್ ಆಗಿ ಜಾಗ ಇದೆ ಅಂತ ಅನ್ನೋದಾದರೆ ನೀವು ದೇವ್ರ ಮನೆಯಲ್ಲೇ ಕೂರಿಸ್ಬೋದು. ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಸ್ಥಾಪನೆ ಮಾಡೋದಕ್ಕೆ ಜಾಗವನ್ನು ನೀವು ನೋಡ್ಕೋಬೇಕು. ಇನ್ನು ಹಾಲ್ನಲ್ಲಿ ಕೂರಿಸ್ತೀನಿ, ದೇವ್ರ ಮನೆ ತುಂಬ ಚಿಕ್ಕದಾಗಿದೆ, ನೈವೇದ್ಯ ಎಲ್ಲ ಇಡೋದಕ್ಕೆ ಜಾಗ ಸಾಲೋದಿಲ್ಲ ಅನ್ನೋರು ನೀವು ಹಾಲ್ನಲ್ಲೇ ಪೂರ್ವಾಭಿಮುಖ, ಉತ್ತರಾಭಿಮುಖವಾಗಿ ಇರೋ ರೀತಿ ಜಾಗವನ್ನು ನಿಗದಿಪಡಿಸ್ಕೊಂಡು ಹಾಲ್ನಲ್ಲಿ ನೀವು ಕಳಶವನ್ನು ಕೂರಿಸ್ಬೋದು. ಇನ್ನು ಕಳಶಕ್ಕೆ ಸೀರೆಯನ್ನು ಕಂಪಲ್ಸರಿಯಾಗಿ ಉಡಿಸ್ಲೇಬೇಕಾ ಅಂತ ಕೇಳ್ತಾರೆ. ಕಂಪಲ್ಸರಿ ಏನೂ ಇಲ್ಲ. ಸಿಂಪಲ್ಲಾಗಿ ನೀವು ಕಳಶವನ್ನು ಕೂರಿಸಿ ತೆಂಗಿನಕಾಯಿಯನ್ನು ಇಟ್ಟರೆ ಸಾಕಾಗುತ್ತೆ. ಅದಕ್ಕೆ ನೀವು ಒಡವೆಗಳಿಂದ, ಹೂಗಳಿಂದ, ಗೆಜ್ಜೆ ವಸ್ತ್ರದಿಂದ ಸಿಂಪಲ್ಲಾಗಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ಕೋಬೋದು. ಸೀರೆ ಉಡಿಸೋದು ಅಥವಾ ಬೇರೆ ಏನಾದರೂ ಅಲಂಕಾರವನ್ನು ಮಾಡೋದು ಅದು ನಿಮ್ಮ ಶಕ್ತಿಗೆ, ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಇನ್ನು ವರಮಹಾಲಕ್ಷ್ಮಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಿದ್ರೆ ತುಂಬಾ ಒಳ್ಳೆಯದು ಅಂತ ನೋಡೋದಾದರೆ ಗೋಲ್ಡ್ ಕಲರ್, ಬಂಗಾರ ಬಣ್ಣದ ಸೀರೆ, ಹಸಿರು ಬಣ್ಣ, ಎಲೆ ಹಸಿರು ಬಣ್ಣದ್ದು, ಗುಲಾಬಿ ಬಣ್ಣದ್ದು, ಕೆಂಪು ಬಣ್ಣದ್ದು, ಇನ್ನು ಬಿಳಿ ಬಣ್ಣಕ್ಕೆ ಬೇರೆ ಬಾರ್ಡರ್ ಇರುವಂಥ ಸೀರೆ, ಇವುಗಳನ್ನು ಸಹ ನೀವು ದೇವ್ರಿಗೆ ಉಡಿಸ್ಬೋದು. ತಾಯಿಗೆ ಹಸಿರು, ಗುಲಾಬಿ, ಗೋಲ್ಡ್ ಕಲರ್, ವೈಟ್ ಕಲರ್ ಇವುಗಳು ತುಂಬಾ ಇಷ್ಟ. ಇನ್ನು ವ್ರತ ಅಥವಾ ಪೂಜೆ ಮಾಡುವಂಥ ಮಹಿಳೆಯರು ತಪ್ಪದೇ ಸೀರೆಯನ್ನು ಉಟ್ಟಿರಲೇಬೇಕು. ಆದಷ್ಟು ರೇಷ್ಮೆ ಸೀರೆಯನ್ನು ಉಟ್ಟು ವ್ರತ ಆಚರಣೆ ಮಾಡಿದ್ರೆ ತುಂಬಾ ಉತ್ತಮ. ನೀವು ಸಹ ಕೈಗೆ ಬಳೆಗಳನ್ನು ತೊಟ್ಟು ಅಲಂಕಾರವನ್ನು ಮಾಡಿಕೊಂಡು ಒಡವೆಗಳನ್ನು ಹಾಕ್ಕೊಂಡು ವ್ರತ ಮಾಡಬೇಕಾದ್ರೆ ಜುಟ್ಟನ್ನು ಕಟ್ಕೊಂಡೇ ನೀವು ವ್ರತವನ್ನು ಮಾಡಬೇಕು.
ಕೂದಲನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಪೂಜೆಯನ್ನು ಸಲ್ಲಿಸಬಾರ್ದು. ಇನ್ನು ಮಹಿಳೆಯರು ಉಪವಾಸ ಮಾಡಬೇಕಾ, ವ್ರತಾಚರಣೆ ಮಾಡುವವರು ಅಂತ ಕೇಳ್ತಾರೆ. ವ್ರತ ಮಾಡುವ ಪ್ರತಿಯೊಬ್ಬ ಮಹಿಳೆಯೂ ಸಹ ಉಪವಾಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣಾಂತರಗಳಿಂದ. ಉಪವಾಸ ಮಾಡೋದಕ್ಕೆ ಆಗುತ್ತೆ ಅಂತ ಅನ್ನೋರು ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಉಪವಾಸವನ್ನು ಇರ್ಬೋದು. ಫಲಾಹಾರವನ್ನು ಮಧ್ಯದಲ್ಲಿ ಸ್ವೀಕಾರ ಮಾಡ್ಬೋದು, ಅಥವಾ ಹಾಲನ್ನು ಸ್ವೀಕಾರ ಮಾಡ್ಬೋದು, ಅಥವಾ ಹಣ್ಣುಗಳನ್ನು ಸ್ವೀಕಾರ ಮಾಡ್ಬೋದು. ಇನ್ನು ಕಳಶವನ್ನು ಯಾವಾಗ ಕದಲಿಸಬೇಕು? ಆದಷ್ಟು ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸೋದಕ್ಕೆ ಪ್ರಯತ್ನ ಮಾಡಿ. ಈ ವರ್ಷ ನಮಗೆ ಶನಿವಾರ ಹುಣ್ಣಿಮೆ ಬರ್ತಾ ಇದೆ. ಶನಿವಾರ ನಾವು ಕಳಶವನ್ನು ಕದಲಿಸೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸಿದ್ರೆ ಶನಿವಾರ ನೀವು ಹುಣ್ಣಿಮೆ ಟೈಮ್ ಮುಗಿದ ನಂತರ ಕಳಶವನ್ನು ತೆಗಿಬೋದು. ಇನ್ನು ಪೂಜೆಗೆ ಎಷ್ಟು ದೀಪಗಳನ್ನು ಇಡಬೇಕು ಅಂತ ಕೇಳ್ತಾ ಇರ್ತಾರೆ. ಒಂದು ಜೋಡಿ ದೀಪ ಇಟ್ಟರೆ ತುಂಬಾ ಒಳ್ಳೆಯದು, ತುಂಬಾ ಶ್ರೇಷ್ಠ. ಕೆಲವರು ಮನೆಯಲ್ಲಿರುವ ಎಲ್ಲ ದೀಪಗಳನ್ನು ಹೊರಗಡೆ ತೆಗೆದು ಕ್ಲೀನ್ ಮಾಡಿ ಪೂಜೆಗೆ ಇಡ್ತಾರೆ. ಅದು ಅವರ ಸಂತೋಷಕ್ಕೆ, ಅವ್ರ ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ಅಂತ ಅರ್ಥದಲ್ಲಿ. ಆದರೆ ಒಂದೇ ಜೊತೆ ದೀಪ ಇಟ್ಟರೂ ಸಹ ನೀವು ತುಪ್ಪದಿಂದ ದೀಪವನ್ನು ಆ ದಿನ ಬೆಳಗಿಸಿ ವ್ರತ ಮಾಡಿದ್ರೆ ತುಂಬಾ ಉತ್ತಮ ಫಲಗಳು, ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಇನ್ನು ವ್ರತದ ಹಿಂದಿನ ದಿನ ನೀವು ವ್ರತಕ್ಕೆ ಮನೆಯೆಲ್ಲ ಶುದ್ಧಿ ಮಾಡ್ಕೋತಿರ್ತೀರ, ವ್ರತಕ್ಕೆ ನೀವು ಸಿದ್ಧತೆ ಮಾಡ್ಕೋತಿರ್ತೀರ. ಸುಮಂಗಲಿಯರು ಆ ದಿನನೂ ಸಹ ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾಗಿಯೇ ಈ ಕೆಲಸಗಳನ್ನೆಲ್ಲ ಮಾಡಬೇಕು. ಇನ್ನು ಶುಕ್ರವಾರನೂ ಸಹ ತಲೆಗೆ ಸ್ನಾನ ಮಾಡ್ಕೋಬೇಕು. ಶನಿವಾರ ನೀವು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮತ್ತೆ ಇನ್ನೊಂದು ಪೂಜೆಯನ್ನು ಮಾಡಿ ಮಧ್ಯಾಹ್ನದ ವೇಳೆಗೆ, ಮಧ್ಯಾಹ್ನದ ನಂತರ ನೀವು ಕಳಶವನ್ನು ತೆಗಿಬೋದು. ಇನ್ನು ಲಕ್ಷ್ಮೀ ದೇವಿಗೆ ಇಷ್ಟವಾದ ವಸ್ತುಗಳು ಯಾವುದು, ಪೂಜೆಗೆ ಏನೆಲ್ಲ ವಸ್ತುಗಳು ಇಡಬೇಕು? ತುಂಬ ಸರಳವಾಗಿ ಪೂಜೆಯನ್ನು ಮಾಡೋರು ವಿಳ್ಯದೆಲೆ, ಅಡಿಕೆ, ಹಣ್ಣುಗಳು ಇಟ್ಟರೆ ಸಾಕು ನೈವೇದ್ಯಕ್ಕೆ. ಹಸಿ ಹಾಲನ್ನು ಇಡ್ಬೋದು, ಡ್ರೈ ಫ್ರೂಟ್ಸನ್ನು ಇಡ್ಬೋದು. ಯಾವುದಾದ್ರೂ ಒಂದು ಸಿಹಿ ತಿಂಡಿಯ ನೈವೇದ್ಯವನ್ನು ಬೆಲ್ಲದಿಂದ ಮಾಡಿರುವಂಥದ್ದು, ಗೋಧಿಯಿಂದ, ಅಕ್ಕಿಯಿಂದ ಮಾಡಿರುವಂಥ ಪಾಯಸ, ಈ ರೀತಿ ಯಾವುದಾದ್ರೂ ಒಂದು ಸಿಹಿ ತಿಂಡಿಯನ್ನು ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ತುಂಬ ಸರಳವಾಗಿ ಮಾಡ್ತೀನಿ ಅಂತ ಅನ್ನೋರು. ಇನ್ನು ದೇವಿಗೆ ಇಷ್ಟವಾದ ವಸ್ತುಗಳು ಅಂತ ಹೇಳಿದ್ರೆ ಕಬ್ಬಿನ ಜಲ್ಲೆ ಸಿಕ್ಕಿದ್ರೆ ನೀವು ತಗೊಂಬಂದು ಕಳಶದ ಎರಡೂ ಕಡೆ ಇಡಿ. ತಾವರೆ ಹೂವು ತಾಯಿಗೆ ತುಂಬ ಇಷ್ಟ, ಕವಡೆಗಳು, ಗೋಮತಿ ಚಕ್ರ, ಬಳೆಗಳು ತುಂಬ ಇಷ್ಟ, ಅಲಂಕಾರಿಕ ವಸ್ತುಗಳು ತುಂಬ ಇಷ್ಟ, ಬಿಚ್ಚೋಲೆ ಅಂತ ಬರುತ್ತೆ ಅಥವಾ ಗೌರಿ ಸಾಮಾನು ಅಂತ ಬರುತ್ತೆ, ಅದನ್ನು ಸಹ ತಪ್ಪದೆ ನೀವು ಒಂದು ತಂದು ಕಳಶದ ಪಕ್ಕದಲ್ಲಿ ಇಡಬೇಕು. ಇನ್ನು ತಾಯಿಗೆ ಒಂದು ಹೊಸ ಸೀರೆ, ಒಂದು ಹೊಸ ಬ್ಲೌಸನ್ನು ನೀವು ಇಡಬಹುದು ಪೂಜೆಗೆ. ತಾಯಿಗೆ ಚಿನ್ನದ ಒಡವೆಗಳನ್ನು ನೀವು ಕಳಶಕ್ಕೆ ಹಾಕಬೇಕಾದ್ರೆ ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಅದನ್ನು ಕಳಶಕ್ಕೆ ಹಾಕಬೇಕು. ಸುಗಂಧ ಭರಿತವಾದ ಹೂಗಳು ಅಂದರೆ ತಾಯಿಗೆ ತುಂಬಾ ಇಷ್ಟ. ಮಲ್ಲಿಗೆ, ಸಂಪಿಗೆ, ಜಾಜಿ, ಗುಲಾಬಿ ಹೂ ಇವುಗಳನ್ನು ತಂದು ನೀವು ಕಳಶಕ್ಕೆ ಅಲಂಕಾರ ಮಾಡ್ಬೋದು, ಪೂಜೆಗೂ ಬಳಸ್ಬೋದು. ಇನ್ನು ವರಮಹಾಲಕ್ಷ್ಮಿ ವ್ರತವನ್ನು ಸಂಪೂರ್ಣ ಷೋಡಶೋಪಚಾರ ವಿಧಿವಿಧಾನಗಳಿಂದನೇ ಮಾಡಬೇಕಾ ಅಂತ ಹೇಳಿದ್ರೆ ವ್ರತದ ಪುಸ್ತಕ ಇದ್ದರೆ ಅದನ್ನು ನೋಡಿಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ಪೂಜೆಯನ್ನು, ವ್ರತವನ್ನು ಮಾಡ್ಬೋದು. ಅಥವಾ ತುಂಬ ಸರಳವಾಗಿ ಮಾಡ್ತೀನಿ ಅಂತ ಹೇಳೋರು ಕಳಶವನ್ನು ಸ್ಥಾಪನೆ ಮಾಡಿ ಅದರ ಮುಂದೆ ಒಂದು ವಿಳ್ಯದೆಲೆಯನ್ನು ಇಟ್ಟು ಮೊದಲು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ ಕುಂಕುಮಾರ್ಚನೆಯನ್ನು ವಿಳ್ಯದೆಲೆ ಮೇಲೆ ಮಾಡ್ತಾ ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು. ಲಕ್ಷ್ಮಿಯ ಮಂತ್ರ ಸ್ತೋತ್ರಗಳನ್ನು ಪಠಿಸಿ ಕೊನೆಯದಾಗಿ ವರಮಹಾಲಕ್ಷ್ಮಿಯ ವ್ರತದ ಕಥೆಯನ್ನು ತಪ್ಪದೇ ಓದಬೇಕು. ನಂತರ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ತುಂಬ ಸಿಂಪಲ್ ಆಗಿ ಮಾಡಬೇಕು ಅಂತ ಅನ್ನೋರು ಈ ವಿಧಾನವನ್ನು ಫಾಲೋ ಮಾಡ್ಬೋದು. ಇನ್ನು ವ್ರತವನ್ನು ಆಚರಣೆ ಮಾಡಿದವರು ವ್ರತ ಮುಗಿದ ಕೆಲವು ದಿನಗಳ ಕಾಲ ಮನೆಯಲ್ಲಿ ನಾನ್ ವೆಜ್ ಅನ್ನು ಅಡುಗೆ ಮಾಡಬಾರ್ದು, ತಿನ್ನಬಾರ್ದು. ಇನ್ನು ಎಷ್ಟು ಮುತ್ತೈದೆಯರನ್ನು ಕರೆದು ಕುಂಕುಮವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಶಕ್ತಿಯ ಅನುಸಾರ ಒಬ್ಬರನ್ನಾದರೂ ಕರೆದು ಕುಂಕುಮವನ್ನು ಕೊಡಿ. 3 ಜನ, 5 ಜನ, 7 ಜನ, 9 ಜನ ಅಥವಾ ನಿಮ್ಗೆ ಸಾಧ್ಯವಾದಷ್ಟು ಜನವನ್ನು ಕರೆದು ಮುತ್ತೈದೆಯರಿಗೆ ಕುಂಕುಮವನ್ನು ಕೊಟ್ಟು ತಾಂಬೂಲವನ್ನು ಕೊಟ್ಟು ಕಳಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.